ಇಂದ್ರ ಭವನ ಹತ್ರ ಬಂದಿದ್ದೀವಿ. ತಿಂಡಿಗೆ ದಿನ ಹೋಗ್ತಾ ಇದ್ದೀವಿ. ಹೋಗೋಣ. 1953 ಇಲ್ಲಿ ಶುರುವಾಗಿರೋ ಹೋಟ್ಲು. ಅಥೆಂಟಿಕ್ ಆ್ಯಂಡ್ ಕ್ಲಾಸಿಕ್ ಫುಡ್ ಸಿಗುತ್ತೆ. ಬನ್ನಿ ಕರ್ಕೊಂಡು ಹೋಗ್ತೀವಿ. ಬಂದು ಕದ್ರಿ ಮಂಜುನಾಥ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಬಂದರೆ ಹೋಟ್ಲು ಸಿಗುತ್ತೆ. ಬನ್ನಿ ತಿನ್ನೋಣ. ನೋಡಿ ಎಲ್ಲ ಜನ ಫುಲ್ ರಶ್ ಇದೆ. 15-20 ನಿಮಿಷ ವೆಯ್ಟ್ ಮಾಡಬೇಕಂತೆ. ಇದು ಜಾಗ ಸಿಕ್ಕಿದೆ, ಎಲ್ಲ ಕೂತಿದ್ದೀವಿ. ಅಥೆಂಟಿಕ್ ಸ್ಟೈಲು, ಕ್ಲಾಸಿಕ್ ಫುಡ್ಡು ಏನೋ ಹುಡುಕಿದ್ವಿ, ಫೈನಲ್ ಸಿಕ್ಕಿದೆ. ಬನ್ನಿ ಎಲ್ಲ ಮಂಗಳೂರು ಸ್ಟೈಲ್ದು ಫುಡ್ ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗುತ್ತೆ. ವಿಡಿಯೋ ಕೊನೆಯವರೆಗೆ ನೋಡಿ, ಮಿಸ್ ಮಾಡಬೇಡಿ. ಇನ್ನೊಂದು ಇನ್ಫಾರ್ಮೇಷನ್, ಇಲ್ಲಿಂದ ಆಚೆ ಹೋದ್ರೆ ಅಥೆಂಟಿಕ್ ಸೀ ಫುಡ್ ಕೂಡ ಸಿಗುತ್ತೆ. ಇದು ಪ್ಯೂರ್ ವೆಜ್. ಆ ಕಡೆ ಹೋದ್ರೆ ಹೊರಗಡೆ ಊಟ ಆಗಿ ಆಚೆ ತೋರಿಸ್ಕೊಡ್ತೀನಿ. ಅಲ್ಲಿ ಅಥೆಂಟಿಕ್ ಸೀ ಫುಡ್ ಬೇರೆ ಸಿಗುತ್ತೆ, ಎಕ್ಸ್ಪ್ಲೋರ್ ಮಾಡ್ಬೋದು. ಇಲ್ಲಿ ಆರ್ಡರ್ ಕೇಳಿಸ್ಕೊಳ್ಳೋದಕ್ಕೂ ಪೇಷನ್ಸ್ ಇಲ್ಲ. ಏನು ಹೇಳ್ತೀವಿ ಅದ್ರ ಪಟ್ ಅಂತ ಎತ್ಕೊಂಬಂದು ಇಟ್ಬಿಡ್ತಾರೆ. ಇದೇನಿದು? ಇದು ಅವಲಕ್ಕಿ ಉಪ್ಪಿಟ್ಟು, ಉಪ್ಪಿಟ್ಟು ಅವಲಕ್ಕಿ. ಇಲ್ಲಿದು ಒಂದು ಟ್ರೆಡಿಷನಲ್ ಫುಡ್. ನೆಕ್ಸ್ಟ್ ಐಟಮ್ ಬಂದಾಗ ಅದನ್ನು ಹೇಳ್ತೀನಿ. ಹೊಟ್ಟೆ ಹಸು ಅಂತ ತಿಂಡಿ ಬೇಕು ಅಂತ ಕೂತಾನೆ, ಇನ್ನೂ ಕೊಟ್ಟಿಲ್ಲ. ಉಪ್ಪಿಟ್ಟು ಅವಲಕ್ಕಿ ಜೊತೆಗೆ ತುಪ್ಪ ದೋಸೆ ಆರ್ಡರ್ ಮಾಡಿದ್ದೀವಿ. ನೀವು ಆರ್ಡರ್ ಮಾಡಕ್ಕೆ ಹೋಗಿ ಖಾಲಿ ಅಂತೆ. ಅದಕ್ಕೆ ತುಪ್ಪ ದೋಸೆ, ಆಮೇಲೆ ಕೋಳಿ ಬಜ್ಜಿ ಅಂತೆ. ಅದು ಗೊತ್ತಿಲ್ಲ, ಫಸ್ಟ್ ಟೈಮ್ ತಿಂತಾರೆ. ನಾಳೆ ಕೋಳಿ ಬಜ್ಜಿ ಬರುತ್ತೆ. ಆಮೇಲೆ ಒಂದು ಕೇಸರಿ ಆರ್ಡರ್ ಮಾಡಿದ್ದೀವಿ. ಮೂನಿಗೆ ಹೊಟ್ಟೆ ಒಂದು ಆಡ್ದೊಂದು ಪಾಪ. ಇಲ್ಲಿ ನನ್ನೂರಲ್ಲಿ ಎಲ್ಲ ಲೇಟೆ, ತಿಂಡಿ ಕೊಡೋದು ಲೇಟು, ಎಲ್ಲ ಲೇಟ್. ಆದರೆ ಇವತ್ತು ಟ್ರೆಡಿಷನಲ್ ಊಟ ಇಲ್ಲಿ ಊಟ ಚೆನ್ನಾಗಿರುತ್ತೆ. ತಿಂದು ನೋಡಿದ್ವಿ, ಉಪ್ಪಿಟ್ಟು ಅವಲಕ್ಕಿ ಸೂಪರ್. ಹಿಂಗೆ ಕೇಸರಿಬಾತ್ ಬಂತು, ತೋರಿಸ್ತೀನಿ ಅದನ್ನು. ಕೇಸರಿಬಾತು, ನಾರ್ಮಲ್ ಕೇಸರಿಬಾತು. ಇಲ್ಲಿ ಒಂದು ಕನ್ಫ್ಯೂಷನ್. ನಾವು ತುಪ್ಪ ದೋಸೆ ಹಿಡಿದಿದ್ದೀವಿ, ಅವರು ಒಂದು ಪ್ಲೇಟ್ಗೆ ಒಂದು ತುಪ್ಪ ಬರುತ್ತೆ. ಒಂದು ಪ್ಲೇಟ್ಗೆ ತುಪ್ಪ ಬರುತ್ತಾ, ಇಲ್ಲ ಒಂದು ದೋಸೆ ಬರುತ್ತಾ, ಇಲ್ಲ ಏನು ದೋಸೆ ಬರುತ್ತೆ, ಎಲ್ಲ ಡೈಟಲ್ಲಿ ಕೊಟ್ಟಮೇಲೆ ಗೊತ್ತಾಗೋದು ಎಷ್ಟು ತುಪ್ಪ ಕೊಡ್ತಾರೋ, ಎಷ್ಟು ದೋಸೆ ಕೊಡ್ತಾರೋ. ಒಂದು ಪ್ಲೇಟಲ್ಲಿ ತುಪ್ಪ ದೋಸೆ ಹೆಂಗಿರುತ್ತೋ ನೋಡಿ. ಬಂತು ಕೋಳಿ ಬಜ್ಜಿ ಬಂತು. ಇದು ಕೋಳಿ ಬಜ್ಜಿ ಅಂದರೆ ನಮ್ಮ ಮೈಸೂರಲ್ಲಿ ಇದ್ರೆ ಮಂಗಳೂರು ಬಜ್ಜಿ ಅಂತ. ಸೇಮ್ ಮಂಗಳೂರು ಬಜ್ಜಿನೇ ಕೋಳಿ ಬಜ್ಜಿ ಅನ್ನೋದು ಈಗ ಗೊತ್ತಾಗ್ತದೆ. ತುಪ್ಪದ ದೋಸೆ ಫೈನಲಿಗೆ ಬಂತು. ಹೇಗಿದೆ ಅಂತ ಈಗ ನೋಡಿ. ಮಂಗಳೂರು ಸ್ಟೈಲಲ್ಲಿ ತುಪ್ಪದ ದೋಸೆ ಅಂದರೆ ಒಂದು ತುಪ್ಪದ ದೋಸೆ ಜೊತೆಗೆ ಸಾಂಬಾರು, ಚಟ್ನಿ. ತಗೋ ನಿನ್ ಶರ್ಟ್ ಎಲ್ಲ ಇದು ಎಲ್ಲ ಕೋಳಿ ಬಜ್ಜಿ ಸೂಪರ್. ಸಾಯಿಬ್ರಿಗೆ ಅಂತವ್ ನೋಡ್ಕೊಂಡು ಹೋಗ್ಬೇಕು. ಮುಂಚ್ಕೊಳ್ಳೋ ರಾಜ ಚೆನ್ನಾಗಿದೆ. ದೋಸೆ ಊಟದ ಬಗ್ಗೆ ಎಷ್ಟು ಮಾಡಂಗಿಲ್ಲ ನೋಡೋದು ಸ್ವಲ್ಪ ಎಲ್ಲ ನಿನ್ನೆ ನೋಡ್ತಾ ಇದಾರೆ. ಚೆನ್ನಾಗಿದೆ ದೋಸೆ, ತುಪ್ಪದ ದೋಸೆ ಚೆನ್ನಾಗಿಯಾ? ಓಕೆ. ನಾವು ಇದನ್ನ ತುಂಬ ಟ್ರೆಡಿಷನಲ್ ಫುಡ್ ಅಂಡ್ ತುಂಬ ಹಳೆ ಹೋಟೆಲ್ ಅಂದ್ಕೊಂಡು ಬಂದ್ವಿ. ಒಂದು ಎಂಟ್ರೆನ್ಸಲ್ಲಿ ಬಂದಾಗ ಅದೇ ಫೀಲ್ ಕೂಡ ಇತ್ತು. ನಾವು ನೋಡಿದ್ದ ಎಲ್ಲ ಫುಡ್ಗಳು, ಟ್ರೆಡಿಷನಲ್ ಫುಡ್ಗಳೆಲ್ಲ ಡಿಸ್ಪ್ಲೇಲಿ ಇತ್ತು. ಬಟ್ ವೆನ್ ವಿ ಕೇಮ್ ಟು ಆನ್ ದ ಟೇಬಲ್, ನಮಗೆ ನಾವು ಆರ್ಡರ್ ಮಾಡಿದ್ದು ಯಾವ್ದು ಫುಡ್ ಕೇಳಿದ್ರು ಇಲ್ಲ ಅಂತ ಹೇಳ್ತಾ ಇದ್ರು. ಸರ್ವಿಸಿಂಗ್ ಬಂದರೆ ತುಂಬ ವೆರಿ ಪ್ಯೂರ್. ಅಕ್ಕಪಕ್ಕ ಟೇಬಲಿಗೆ ಕೇಳಿದಾಗ ಬೇರೆ ಸರ್ವ್ ಮಾಡೋರು ಇದ್ರು, ಅವರು ಎಲ್ಲರೂ ಕೊಡ್ತಾ ಇದ್ರು. ಬಟ್ ನಮಗೆ ಸರ್ವ್ ಮಾಡೋಕೆ ಬಂದವರು ಅಷ್ಟೊಂದು ಕೊಡಲಿಲ್ಲ. ಆ್ಯಂಡ್ ದೆನ್ ಚೆನ್ನಾಗಿ ಟ್ರೀಟ್ ಕೂಡ ಮಾಡಲಿಲ್ಲ. ಬಟ್ ಫುಡ್ ವೈಸ್ ಬಂದರೆ ನಾವು ತೊಗೊಂಡಿದ್ದು ತುಪ್ಪ ದೋಸೆ, ಕೇಸರಿಬಾತ್ ಮತ್ತು ಕೋಳಿ ಬಜ್ಜಿ 5ಗೆ 3.5 ಕೊಡ್ಬೋದು. ಅದು ಬಿಟ್ಟರೆ ನಥಿಂಗ್ ಸ್ಪೆಷಲ್. ಇಫ್ ಯು ವಾಂಟ್ ಟು ಟ್ರೈ ಬರ್ಬೋದು. ಕಾಫಿ ಅದು ಚೆನ್ನಾಗೇ ಇತ್ತು. ಬಟ್ ಅದರ್ ಫುಡ್ಸ್ ವಿ ಕುಡ್ ಹ್ಯಾವ್ ಟ್ರೈಡ್ ಇಟ್, ಬಟ್ ಅದು ನಮಗೆ ಕೊಡಲಿಲ್ಲ. ಸೊ ಹೋಟೆಲ್ ನಮ್ಮ ಕಡೆ ಅಂತ ಕೇಳಿದರೆ ಒನ್ ಟೈಮ್ ವಿಸಿಟ್ ಬರ್ಬೋದು. ಬಟ್ ನಾವು ಅಂದ್ಕೊಂಡಷ್ಟು ಎಕ್ಸ್ಪೆಕ್ಟೇಷನ್ ರೀಚ್ ಆಗಲಿಲ್ಲ. ಸೊ ಆಚೆ ಬಂದರೆ ನಿಮಗೆ ಬೇರೆ ಹೋಟೆಲ್ಸ್ಗಳು ಕೂಡ ಇದ್ದಾವೆ. ಎದುರುಗಡೆ ಬಂದರೆ ಸೀ ಫುಡ್ ರೆಸ್ಟೋರೆಂಟ್ ಇದೆ. ಪಕ್ಕ ನೋಡಿದ್ರೆ ಅನದರ್ ಗುಡ್ ಪಬ್ ಕೂಡ ಇದೆ. ಬಟ್ ನಮಗೆ ಎಕ್ಸ್ಪ್ಲೋರ್ ಮಾಡೋಕೆ ಅಷ್ಟು ಟೈಮ್ ಆಗಲಿಲ್ಲ. ನೆಕ್ಸ್ಟ್ ಟೈಮ್ ನೀವು ಬಂದಾಗ ನೀವು ಕೂಡ ಟ್ರೈ ಮಾಡ್ಬೋದು. ಆ್ಯಂಡ್ ರಿವ್ಯೂ ಕೂಡ ಈಗ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿರುಗಿಸಿ. ಇಲ್ಲೇ ಇದೆ ನೋಡಿ ಎದುರುಗಡೆ ಮೀನಾ ಫಿಶ್ ಆ್ಯಂಡ್ ದೆನ್ ಫ್ರಾತ್ ಆನ್ ಟಾಪ್. ಇಂದ್ರಭವನಿಂದ ಹೊಡ್ತಾ ಇದ್ದೀವಿ. ಮಂಗಳೂರಿನಿಂದ ಈಗ ಬೇರೆ ಒಂದು ಒಳ್ಳೆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ಇವತ್ತಿನ ಬೆಳಗ್ಗಿನ ವಿಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಮುಂದೆ ಒಳ್ಳೊಳ್ಳೆ ಕಂಟೆಂಟ್ಗೋಸ್ಕರ ಈ ಚಾನಲ್ನ ವಾಚ್ ಮಾಡಿ. ಹಾಗೆ ಎಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಗೆ ಏನು ಅನ್ಸುತ್ತೋ ಅದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.